ನಾನ್ ಹೇಳಿದ್ದೆ ನಿಮ್ಮಿಬ್ರು ಈ ನಿರ್ಧಾರಕ್ ಬೆಲೆನ ನಿಮ್ ಮಕ್ಕಳು ತೆರಬೇಕಾಗತ್ತೆ ಅಂತ. ನೋಡಿದ್ರಲ್ಲ, ಇವತ್ ಅದೇ ಆಗ್ತಿದೆ. ಅಲ್ಲ, ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವಿಬ್ರು ಈ ಡೈವರ್ಸ್ ನಾಟಕನ ನಿಲ್ಸಿ. ಅಲ್ಲ, ಒಟ್ಟಿಗೆ ಅಲ್ದಿದ್ರೆ ಬೇರೆ ಬೇರೆ ರೂಮಲ್ಲಿ ಇರಿ. ಒಂದೇ ಸೂರ್ ಕೆಳಗೆ ಒಂದೇ ಮನೇಲಿ ಇರ್ಬೋದಲ್ಲ. ನಮ್ಗೋಸ್ಕರ ಅಲ್ದಿದ್ರು ನಿಮ್ ಮಕ್ಕಳಿಗೋಸ್ಕರ ಇರಿ. ನಾನ್ ನಿಮ್ಮಿಬ್ರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ಮನೆ ಸಂತೋಷದ ಭಿಕ್ಷೆ ಕೇಳ್ತಿದ್ದೀನಿ. ಸಾಕು, ಮುಗಿಸ್ಬಿಡಿ ಈ ಜಗಳನ. ಇಲ್ದಿದ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ ಅಷ್ಟೇ. ನಿನ್ನ ದೃಷ್ಟಿಲಿ ಅನುಪಮ ಒಳ್ಳೆ ಹೆಂಡತಿ ಅಲ್ಲ, ಹಾಗೆ ಇವಳ ದೃಷ್ಟಿಲಿ ನೀನ್ ಒಳ್ಳೆ ಗಂಡ ಅಲ್ಲ. ಆದ್ರೆ ನಮ್ಗನ್ನಿಸ್ತಿದೆ ನಮ್ ದೃಷ್ಟಿಲಿ ನೀವಿಬ್ರು ಒಳ್ಳೆ ಅಪ್ಪ ಅಮ್ಮನೇ ಅಲ್ಲ. ಅಯ್ಯೋ, ನಿಮ್ಮಿಬ್ರಲ್ಲೂ 1000 ಅಂತರ ಇದೆ. ಆದ್ರೂ ಒಂದ್ ವಿಷಯ ಹಾಗೆ ಇದೆ, ಅದ್ರಲ್ಲಿ ನೀವಿಬ್ರು ಒಂದೇ ಆಗಿದ್ದೀರಾ. ಅದೇನಂದ್ರೆ ಅದು ನಿಮ್ ಮಕ್ಕಳು. ಯಾವಾಗ ನಿಮ್ ಮಕ್ಕಳ ವಿಷಯ ಬರುತ್ತಲ್ಲ, ಆಗ ನಿಮ್ ಭಯ, ನಿಮ್ ಕೋಪ, ನಿಮ್ ಮಾತು, ನಿಮ್ ಭಾಷೆ ಎಲ್ಲನೂ ಒಂದಾಗ್ಬಿಡುತ್ತೆ. ನಿಮ್ಮಿಬ್ರಿಗೂ ಅದು ಗೊತ್ತಾಗಲ್ಲ, ಆದ್ರೆ ನಮ್ಗಳಿಗೆ ಅದು ಕಾಣುತ್ತೆ. ನಿಮ್ ಮಕ್ಕಳಿಗೋಸ್ಕರ ನೀವ್ ಒಂದಾಗ್ಬೇಕು. ಅಲ್ಲ, ತಮ್ಮ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ತಮ್ಮ ಪ್ರಾಣನೇ ಕೊಟ್ಬಿಡ್ತಾರೆ. ನೀವ್ ಒಂದ್ ಮನೇಲಿ ಇರಕ್ಕಾಗಲ್ವಾ? ಅಯ್ಯೋ, ಸಂತೋಷವಾಗಿ ಅಲ್ದೇ ಇದ್ರು ಅನಿವಾರ್ಯವಾಗಿ ಗಂಡ ಹೆಂಡತಿ ಆಗಿರಲ್ಲ ಅಂದ್ರೂ ಅಪ್ಪ ಅಮ್ಮ ಆಗಿರಿ. ಆದ್ರೆ ಇರಕ್ಕಾಗಲ್ಲ ಅಂದ್ರೂ ಇರ್ಲೇಬೇಕಾಗತ್ತೆ. ಈಗ ನಾನ್ ನಿಮ್ ಮಾತ್ ಕೇಳೋದು ಇಲ್ಲ, ಒಪ್ಪೋದು ಇಲ್ಲ. ಸಾಕ್ ಮಾಡಿ ಡೈವರ್ಸ್ ತಮಾಷೆನ. ಸುಮ್ನೆ ಒಂದೇ ಸೂರ್ ಕೆಳಗೆ ಇರೋದನ್ನ ಕಲೀರಿ. ಅಮ್ಮ, ಇದರಿಂದ ಏನು ಬದಲಾಗೋದಿಲ್ಲ. ಹೌದತ್ತೆ, ನಾವು ಒಂದೇ ಮನೇಲಿದ್ರೂ ಒಟ್ಟಿಗೆ ಇರಕ್ಕಾಗಲ್ಲ. ನಾವು ಖುಷಿಯಾಗಿರಲ್ಲ, ಹಾಗೆ ಬೇರೆಯವ್ರನ್ನೂ ಖುಷಿಯಾಗಿಡಕ್ಕಾಗಲ್ಲ. ಅಲ್ಲ, ಈಗ ನಾವೆಲ್ಲ ಅದ್ಯಾವ ಸಂತೋಷದಲ್ಲಿ ತೇಲಾಡ್ತಿದೀವಿ? ಅಮ್ಮ, ಎಲ್ಲಾರ್ಗೂ ಎಲ್ಲದೂ ಗೊತ್ತಿದೆ, ಪಾವನಿಗೂ ಕೂಡ. ಅಂದ್ಮೇಲೆ ಜೊತೆಲಿರೋ ನಾಟಕ ಯಾಕೆ? ಮತ್ತೆ ಕಾವ್ಯನ್ ಕಟ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ನನಗೆ ಕೇವಲ ನನ್ನ ಪರಿವಾರದ ಸಂತೋಷ ಅಷ್ಟೇ ಬೇಕು. ನೀವಿಬ್ರು ನನ್ನನ್ನ ಸ್ವಾರ್ಥಿ ಅಂತ ಅಂದ್ಕೋತಾ ಇದ್ದೀರಾ, ಅಂದ್ಕೊಳ್ಳಿ. ಆದ್ರೆ ಈಗ ನಾನೇನ್ ಹೇಳ್ತೀನೋ ಅದೇ ನಡೆಯುತ್ತೆ. ಅತ್ತೆ, ಸಾಕು, ನಾನಿನ್ನೇನು ಕೇಳಿಸ್ಕೊಳಲ್ಲ. ನಾನ್ ಹೇಳದ್ಮೇಲೆ ಮುಗೀತಷ್ಟೇ. ಲಲಿತಾ, ವನರಾಜ್ ಮತ್ತು ಅನುಪಮಗೆ ಏನ್ ಹೇಳ್ತಿದ್ದೆ? ಕೇಳಿಸ್ಕೊಂಡ್ಮೇಲೆ ಮತ್ತ್ಯಾಕೆ ಕೇಳ್ತಿದ್ದೀರಾ? ಕೇಳ್ತಾ ಇಲ್ಲ, ಆದೇಶ ಮಾಡ್ತಾ ಇದ್ದೀನಿ. ನೋಡು ಲಲಿತಾ, ಸಂಬಂಧ ಮೆದುವಾದ ಮಣ್ಣಲ್ಲ. ಯಾವ ಆಕಾರ ಬೇಕೋ ಆಕಾರ ಕೊಡೋದಕ್ಕೆ. ಹಾಳಾದ್ರೆ ಮತ್ತೆ ಉಂಡೆ ಮತ್ತೆ ಮಾಡು ಅನ್ನೋದಕ್ಕೆ. ಹಾಗಾದ್ರೆ ಏನ್ ಮಾಡ್ಲಿ? ಸಂಬಂಧ ಉಳಿಸೋದಕ್ಕೆ ಪ್ರಯತ್ನ ಮಾಡಬಾರ್ದಾ? ಆ ಪ್ರಯತ್ನನ ಇವರಿಬ್ರು 25 ವರ್ಷದವರೆಗೂ ಮಾಡಿದ್ದಾರೆ. ಅವರು 25 ವರ್ಷದಿಂದ ಖುಷಿಯಾಗೇ ಇಲ್ಲ. ಈಗ್ಲಾದ್ರೂ ಖುಷಿಯಾಗಿರೋದಕ್ಕೆ ಬಿಡು. ಅವ್ರಿಗೇನ್ ಬೇಕೋ ಅವ್ರು ಮಾಡ್ಲಿ. ಅಯ್ಯೋ, ಇಷ್ಟು ತಿಂಗಳಿಂದ ಅವ್ರು ಅದನ್ನೇ ಮಾಡ್ತಿದ್ದಾರೆ. ಖುಷಿಯಾಗಿದ್ದಾರಾ? ನಾವು ಖುಷಿಯಾಗಿಲ್ಲ, ಮಕ್ಕಳು ಖುಷಿಯಾಗಿಲ್ಲ, ಅವರು ಖುಷಿಯಾಗಿಲ್ಲ. ಅವರು ಹೇಗೆ ಖುಷಿಯಾಗಿರ್ಬೇಕೋ ಬೇಡವೋ ಅದು ಅವ್ರ ನಿರ್ಧಾರ. ಮಕ್ಕಳು ಚಿಂತೆ ಅವ್ರಿಗೂ ಇದೆ ಲಲಿತಾ. ನಾವು ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೋಸ್ಕರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ತ್ಯಾಗ ಮಾಡ್ತಾರೆ ಅಂದ್ರೆ ಮಾಡ್ಲಿ ಬಿಡು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಬೇರೆ ದಾರಿ ಹುಡ್ಕೊಳ್ಳೋಣ. ಆದ್ರೆ ನೀನ್ ಮಾತ್ರ ಅವ್ರಿಗೆ ಬಲವಂತ ಮಾಡ್ಬೇಡ. ನಿನಗೆ ಕೈ ಮುಗಿತೀನಿ. ಅತ್ತೆ ಹೆದರ್ಕೊಂಡಿದಾರಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಎನಿವೆ, ನಾವೀಗ ಇದ್ರ ಬಗ್ಗೆ ಅಲ್ಲ, ಬರೀ ಪಾವನಿ ಬಗ್ಗೆ ಯೋಚನೆ ಮಾಡಬೇಕು. ಐ ಥಿಂಕ್ ಪಾವನಿಗೆ ಪ್ರೊಫೆಷನಲ್ ಹೆಲ್ಪ್ ಬೇಕು ಅನ್ಸುತ್ತೆ. ಅಂದ್ರೆ ಹೇಗೆ ಶರೀರದ ತೊಂದರೆಗಳಿಗೆ ಡಾಕ್ಟರ್ ಇರ್ತಾರೋ ಹಾಗೆ ಮಾನಸಿಕ ತೊಂದರೆಗಳಿಗೂ ಡಾಕ್ಟರ್ ಇರ್ತಾರೆ. ಅವ್ರನ್ನ ಸೈಕಾಲಜಿಸ್ಟ್ ಅಂತ ಕರೀತಾರೆ. ಐನೋ ನಮ್ಮ ಸೊಸೈಟಿಯಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋಗೋದನ್ನ ತುಂಬಾ ವಿಚಿತ್ರ ಅಂತ ನೋಡ್ತಾರೆ, ಜನ ಹೆದರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಶಾರೀರಿಕ ತೊಂದರೆಗೆ ಡಾಕ್ಟರ್ ಹತ್ರ ಹೋಗ್ಬೋದು ಅಂದ್ರೆ ಕೆಮ್ಮು, ನೆಗಡಿ, ಜ್ವರಕ್ಕೆ ಅಂತ. ಅಂದಮೇಲೆ ಮಾನಸಿಕ ತೊಂದರೆಗೆ ಸೈಕಾಲಜಿಸ್ಟ್ ಹತ್ರ ಯಾಕೆ ಹೋಗ್ಬಾರ್ದು? ಹಾಗೆ ಒಬ್ಬ ವ್ಯಕ್ತಿ ತಮ್ಮವ್ರ ಹತ್ರ ಹೇಳ್ಕೊಳಕ್ ಆಗದೆ ಇರುವಂತಹ ತೊಂದರೆಗಳನ್ನ ಅಪರಿಚಿತ ಡಾಕ್ಟರ್ ಹತ್ರ ಹೇಳ್ಕೊತಾನೆ. ಮತ್ತೆ ನನಗನ್ನಿಸ್ತಿದೆ ಪಾವನಿಗೆ ಈ ರೀತಿ ಒಬ್ಬ ಡಾಕ್ಟರ್ ಅವಶ್ಯಕತೆ ಇದೆ ಅಂತ. ನನ್ನ ಮೇಲೆ ನಂಬಿಕೆ ಇಡು ಅನುಪಮ. ನಂಬಿಕೆ ಇದೆ. ಗಂಡನ್ ಮೇಲೆ ಇಲ್ಲ ಅಂದ್ರೂ ತಂದೆ ಮೇಲೆ ನಂಬಿಕೆ ಇದೆ. ನನಗೆ ಗೊತ್ತಿದೆ, ಸ್ವೀಟಿಗೋಸ್ಕರ ನೀವು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ಯಾವತ್ತೂ ತಪ್ಪಾಗಿರಲ್ಲ.
ಮಕ್ಕಳು ಯಾವ್ದನ್ನ ತಮ್ಮ ಅಪ್ಪನ ಹತ್ರ ಹೇಳೋಕ್ಕಾಗಲ್ವೋ ಅದನ್ನ ತಮ್ಮ ಅಮ್ಮನ ಹತ್ರ ಹೇಳ್ತಾರೆ. ಯಾವ್ದನ್ನ ಅಮ್ಮನ ಹತ್ರ ಹೇಳೋಕ್ಕಾಗಲ್ವೋ ಅದನ್ನ ತನ್ನ ಅಣ್ಣ ತಂಗಿ ಸ್ನೇಹಿತರ ಹತ್ರ ಹೇಳ್ತಾರೆ. ಆದ್ರೂ ತುಂಬಾ ವಿಷಯಗಳು ತಮ್ಮ ಮನ್ಸಲ್ಲೇ ಇಟ್ಕೊಂಡ್ಬಿಡ್ತಾರೆ. ಕಹಿ ವಿಚಾರ ಆದ್ರೆ ನೋವು ಕೊಡುತ್ತೆ, ಹಾಗೆ ಮನ್ಸಲ್ಲೇ ಇಟ್ಕೊಂಡ್ರೆ ಒಳಗಿಂದೊಳಗೆ ಗಾಯ ಮಾಡ್ಬಿಡುತ್ತೆ. ಸ್ವೀಟಿಗೂ ಬಹುಶಃ ಹೀಗೆ ಆಗಿದೆ. ನೀವು ಇದೊಂದನ್ನ ನೆನ್ಪಲ್ಲಿಟ್ಕೊಳ್ಳಿ. ಸ್ವೀಟಿಗೆ ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತಿದ್ದೀರೋ ಅವ್ರು ಎಲ್ರಿಗಿಂತ ಬೆಸ್ಟ್ ಇರಲಿ. ಡೋಂಟ್ ವರಿ, ನನ್ನ ಪಾವನಿ ಚಿಕಿತ್ಸೆಗೆ ಏನು ಕಡಿಮೆ ಮಾಡೋದಿಲ್ಲ. ಸಾರಿ ಗಾಡ್, ನನಗೆ ಗೊತ್ತು ನಾನು ಸ್ಟುಪಿಡಿಟಿ ಮಾಡಿದ್ದೀನಿ ಅಂತ. ಅಪ್ಪ ಅಮ್ಮಂಗೆ ಹರ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಪ್ರಾಮಿಸ್ ಈ ಥರ ಸ್ಟುಪಿಡಿಟಿ ಇನ್ಯಾವತ್ತೂ ಮಾಡಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಇರಬೇಕು. ಐ ರಿಯಲಿ ವಾಂಟ್ ಟು ಸಿ ದೆಮ್ ಟುಗೆದರ್. ಟೀ ಕುಡಿತೀರಾ? ಶುಂಠಿ ಹಾಕಿರೋದು, ಖಡಕ್ ಆಗಿರೋದು, ನಮ್ಮ ಅಮ್ಮನ ಬೈಗಳು ತರ. ಅಷ್ಟೊಂದು ಖಡಕ್ ಅಂತೂ ಪ್ರಪಂಚದಲ್ಲಿ ಯಾವ ಟೀನೂ ಇರಲ್ಲ. ಅನುಪಮ, ನಿನ್ ಪಾವನಿ ಚಿಕಿತ್ಸೆ ಬಗ್ಗೆ ಸ್ಟ್ರೆಸ್ ತಗೋಬೇಡ. ಪಾವನಿ ಟ್ರೀಟ್ಮೆಂಟ್ ಖರ್ಚೆಲ್ಲ ನಾನ್ ನೋಡ್ಕೋತೀನಿ. ಕೆಲ್ಸ ಇಲ್ಲ, ಆದ್ರೆ ಸೇವಿಂಗ್ಸ್ ಇದೆ. ನನಗೆ ಹಣದ ಮೇಲಲ್ಲ, ಅಪ್ಪನ ಮೇಲೆ ನಂಬಿಕೆ ಇದೆ. ಗುಡ್ ಮಾರ್ನಿಂಗ್ ವಿ. ಐ ಆಮ್ ಸಾರಿ, ನಾನು ಇನ್ಫಾರ್ಮ್ ಮಾಡಿ ಬರಬೇಕಿತ್ತು ಅನ್ಸುತ್ತೆ. ಇಟ್ಸ್ ಓಕೆ. ಆದ್ರೆ ಹೀಗೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ನೀನಿಲ್ಲಿ? ಇವತ್ತು ನಾನು ಆಫೀಸ್ಗೆ ಬೇಗ ಹೋಗ್ಬೇಕಿತ್ತು, ಅದಕ್ಕೆ ನಾನು ಅನ್ಕೊಂಡೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ. ಮತ್ತೆ ಪಾವನಿನೂ ಹೇಗಿದ್ದಾಳೆ ಅಂತ ನೋಡ್ಬೋದು. ಪಾವನಿ ಇನ್ನೂ ಮಲಗಿದಾಳೆ. ಏನಾಯ್ತು ವಿ? ಯಾಕೆ ನೀನು ಇಷ್ಟು ಸ್ಟ್ರೆಸ್ ತಗೊಂಡಿದ್ಯಾ? ಪಾವನಿ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ದೀನಿ ಕಾವ್ಯ. ಐ ಥಿಂಕ್ ನಾನು ಅವಳನ್ನ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ದಟ್ಸ್ ಅ ಗುಡ್ ಥಿಂಗ್. ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಎನಿವೆ, ಅವಳು ಎಲ್ಲಿವರೆಗೂ ಹುಷಾರಾಗೋದಿಲ್ವೋ ಅಲ್ಲಿವರೆಗೂ ಐ ನೀಡ್ ಟು ಬಿ ವಿತ್ ಹರ್. ಹಾಗಾದ್ರೆ ದಿನ ಇಲ್ಲಿಗೆ ಬರ್ತೀಯಾ ನೀನು? ಕಾವ್ಯ, ನನ್ನ ಹತ್ರ ಈಗ ಆರ್ಗ್ಯುಮೆಂಟ್ಗೆ ಟೈಮ್ ಇಲ್ಲ. ನಿನಗೆ ಆಫೀಸಿಗೆ ಲೇಟ್ ಆಗ್ತಿರ್ಬೇಕು. ಸಿ ಯು ಲೇಟರ್. ಅಯ್ಯೋ ವಿ, ಒಂದ್ ನಿಮಿಷ. ನಾನು ಹೇಳಿದ್ದೇನಂದ್ರೆ ದಿನ ನೀನು ಅಲ್ಲಿ ಇಲ್ಲಿ ಓಡಾಡೋದ್ಕಿಂತ ಇಲ್ಲೇ ಇರೋದು ಬೆಟರು. ಇಲ್ಲೇ ಇರು ವಿ. ಯಾವಾಗ ನಿನಗೆ ಮನ್ಸಾಗಿ ನಿನ್ನ ಹತ್ರ ಟೈಮ್ ಇರುತ್ತೋ ನನ್ನ ನೋಡಕ್ ಬಂದ್ಬಿಡು. ಐ ವಿಲ್ ಮಿಸ್ ಯು. ನಾನೇ ನಿನ್ನ ಮೀಟ್ ಮಾಡಕ್ ಬರ್ಬೋದು ವಿ, ಆದ್ರೆ ನನಗೆ ಗೊತ್ತು ಇಲ್ಲಿ ಯಾರಿಗೂ ನಾನಿಲ್ಲಿ ಬರೋದು ಇಷ್ಟ ಇಲ್ಲ ಅಂತ. ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ವಿ, ಐ ಆಮ್ ರಿಯಲಿ ಟ್ರೈಯಿಂಗ್ ವೆರಿ ಹಾರ್ಡ್. ಆದರೆ ನನಗೆ ಗೊತ್ತು ಯಾವತ್ತೂ ನಾನು ನಿನ್ನ ಮನೇಲಾಗಲಿ ನಿನ್ನ ಫ್ಯಾಮಿಲಿಲಾಗಲಿ ಅನುಪಮನ್ ಜಾಗ ತಗೊಳಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಎನಿವೇಸ್, ನಿನ್ನ ನೋಡಬೇಕು ಅಂದ್ಕೊಂಡೆ, ನೋಡಿದೆ. ಇವಾಗ ಹೊರಡ್ತೀನಿ. ಹ್ಯಾವ್ ಅ ಗುಡ್ ಡೇ. ಯು ಟು ವಿ. ಒಂದ್ಸಲ ಡಾಕ್ಟರ್ನ ಕೇಳ್ಬಿಡ್ತೀನಿ ಇವತ್ತಿನ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ. ನಿನಗ್ ಬುದ್ಧಿ ಸರಿ ಇದೆಯೋ ಇಲ್ವೋ? ತುಷಾರ್ ಮತ್ತೆ ಖುಷಿಗೆ ಏನ್ ಹೇಳ್ತಿದ್ದೆ? ಸ್ವೀಟಿನ ಬುದ್ಧಿಮಾಂದ್ಯ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾ? ನಿನ್ಗೆ ನನ್ ಮೊಮ್ಮಗಳು ಹುಚ್ಚಿ ತರ ಕಾಣಿಸ್ತಿದ್ದಾಳ. ಅತ್ತೆ, ನಾನ್ ಯಾವಾಗ ಹಂಗ ಹೇಳ್ದೆ? ಹಾಗಾದ್ರೆ ಹುಚ್ಚಾಸ್ಪತ್ರೆ ಡಾಕ್ಟರ್ ಹತ್ರ ಅವಳಿಗೇನ್ ಫೇಶಿಯಲ್ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ಯಾ? ಅಮ್ಮ, ಬೆಳಿಗ್ಗೆ ಬೆಳಗ್ಗೆ ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ತರ್ಸೋ ಕೆಲ್ಸ ಮಾಡೋರು ನೀವೇ, ಆಮೇಲೆ ಹೇಳ್ತೀರಾ ಕೋಪ ಮಾಡ್ಕೋಬೇಡ ಅಂತ. ನಾನೇನಾ ಗಾಂಧೀಜಿ ಕೋತಿ ತರ ಕಣ್ಣು ಕಿವಿ ಬಾಯೆಲ್ಲ ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ಲಾ? ಅಯ್ಯೋ ಲಲಿತಾ, ಇವರಿಬ್ರು ಪಾವನಿ ಒಳ್ಳೇದ್ ಬಗ್ಗೆ ಯೋಚಿಸ್ತಿದ್ದಾರೆ. ಇವರಿಬ್ರು ಪಾವನಿ ಒಳ್ಳೇದಲ್ಲ, ತಮ್ಗ್ ಒಳ್ಳೇದಾಗೋದ್ರ ಬಗ್ಗೆ ಯೋಚಿಸ್ತಾರೆ.
ಆ ಡೈವರ್ಸ್ ವಿಷಯ ಏನಾದ್ರೂ ಇವರಿಬ್ರು ಬಿಟ್ಬಿಟ್ರೆ ಆಗ ಪಾವನಿ ತಾನೇ ಸರಿ ಹೋಗ್ತಾಳೆ. ಆದ್ರೆ ಇಲ್ಲ, ಇವರಿಬ್ರು ಸೇರ್ಕೊಂಡು ನಮ್ ಮಗಳು ಹುಚ್ಚಿ ಅಂತ ಸಾಬೀತ್ ಮಾಡೋದಕ್ ಹೊರಟಿದ್ದಾರೆ. ಹಾಗೆ ದುಡ್ಡು ಚೆಲ್ತಾ ಇದ್ದಾರೆ. ಮೆಲ್ಲಗ್ ಮಾತಾಡೋ ಲಲಿತಾ, ಪಾವನಿ ಕೇಳಿಸುತ್ತೆ. ಅಯ್ಯೋ, ನಾನ್ ಮಾತಾಡ್ತಿರೋದೇ ಅವಳು ಕೇಳಿಸ್ಕೊಳ್ಳಿ ಅಂತ. ಅವಳಿಗೂ ಗೊತ್ತಾಗ್ಲಿ ಅವಳ ಅಪ್ಪ ಅಮ್ಮ ಎಷ್ಟು ಸ್ವಾರ್ಥಿಗಳು ಅಂತ. ಅತ್ತೆ, ನೀವು ಮೊದಲು ಶಾಂತವಾಗಿರಿ. ಮೊದ್ಲು ನೀನ್ ತಲೆ ಹಾಟೆ ಮಾಡೋದು ನಿಲ್ಸು, ಆಮೇಲೆ ನಾನ್ ಶಾಂತವಾಗ್ತೀನಿ. ನೀನ್ ಭಾಷಣ ಕೊಡುವಾಗ ದೊಡ್ಡದಾಗ್ ಹೇಳ್ತೀಯಾ, ನನ್ ಮಕ್ಕಳಿಗೋಸ್ಕರ ಪ್ರಾಣ ಕೊಡ್ತೀನಿ, ಕುಟುಂಬಕ್ಕೋಸ್ಕರ ಅದನ್ ಮಾಡ್ತೀನಿ, ಇದನ್ ಮಾಡ್ತೀನಿ, ಭೂಮಿ ಆಕಾಶ ಒಂದ್ ಮಾಡ್ತೀನಿ, ಹಿಮಾಲಯನ ಕರಗಿಸ್ಬಿಡ್ತೀನಿ. ಆದ್ರೆ ಮಾಡೋ ಟೈಮ್ ಬಂದಾಗ ನೀನ್ ಹಠ ಮಾತ್ರ ನೀನ್ ಬಿಡಲ್ಲ. ಆಗ ಪ್ರೀತಿ ಅನ್ನೋದೇ ಇರಲ್ಲ. ಅಲ್ಲ, ಎಂತ ತಾಯಿ ನೀನು? ನಿನ್ ಮಕ್ಕಳಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಆತ್ಮಗೌರವನ್ ತಗೊಂಡು ಉಪ್ಪಿನಕಾಯಿ ಹಾಕ್ತೀಯಾ? ಅಲ್ಲ, ನೀನ್ ಹೆತ್ತ ಮಗಳನ್ನ ಹುಚ್ಚಿ ಅಂತ ಸಾಬೀತ್ ಮಾಡಿ ಯಾವ ಮಹಾನ್ ಆಗ್ಬಿಡ್ತೀಯ ನೀನು? ನಾನ್ ತುಂಬಾ ಕೆಟ್ಟ ಅಮ್ಮಂದ್ರನ್ನ ನೋಡಿದೀನಿ, ಆದ್ರೆ ನಿನ್ನಂತ ಸ್ವಾರ್ಥಿ ಅಮ್ಮನ ನೋಡಿಲ್ಲ. ಸಾಕು ಅತ್ತೆ. ನಾನ್ ನಿಮ್ ಮಾತು ಕೇಳ್ದೆ ಇದ್ದಾಗ ಕೆಟ್ಟ ಸೊಸೆ ಆಗ್ಬೋದು, ಹಾಗೆ ನಾನು ಇವ್ರ ಪಾಲ್ಗೆ ಕೆಟ್ಟ ಹೆಂಡತಿ ಆಗಿರ್ಬೋದು. ಆದ್ರೆ ನಾನು ಕೆಟ್ಟ ತಾಯಿಯಲ್ಲ ಅತ್ತೆ, ನಾನು ಕೆಟ್ಟ ತಾಯಿಯಲ್ಲ. ಬೇಸಿಕಲಿ ಅವಳಿಗೆ ಈ ವಿಷಯನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವಳ ಪೇರೆಂಟ್ಸ್ ಡಿವೋರ್ಸ್